ಇವತ್ತಿನ ಸಮಾಜದೊಳಗೆ ಎಂತೆಂಥ ಕಚಡ ಇಂಥ ಕೃತ್ಯನ ಮಾಡೋಕ್ಕೂ ಹೇಸಿದವಂಥವ್ರು. ಯಾಕಂದ್ರೆ ಅಷ್ಟು ಒಂದು ಕ್ರೂರವಾಗಿ ಅಂತಂಥ ಸಣ್ಣ ಪುಟ್ಟ ಮಕ್ಕಳನ್ನೆಲ್ಲ ಈ ರೀತಿ ಮಾಡ್ತಾರಂತಂದ್ರೆ ವಿಚಾರ ಮಾಡಿರಿ ನೀವು. ಇವತ್ತಿನ ಸಮಾಜದೊಳಗೆ ಬದುಕ್ತಿರುವಂಥ ಜನ, ಇವತ್ತಿನ ಸಮಾಜದೊಳಗೆ ಇರ್ತಕ್ಕಂಥ ಆ ಕಾಮ ಅನ್ನೋದು ಇವ್ರ ಮನಸ್ಸಲ್ಲಿ ಎಷ್ಟು ತುಂಬ್ಕೊಬಿಟ್ಟೈತಿ ಅನ್ನೋದು. ಯಾಕಂದ್ರೆ ಇಂಥ ವಿಚಾರಗಳನ್ನು ನಾನು ಅಲ್ಲಿ ಸಾಕಷ್ಟು ಸರಿ ಕೇಳಿ ಸಾಕಾಗೋಗ್ಬಿಟ್ಟೈತಿ. ಯಾಕಂದ್ರೆ ಒಂದು ಸರಿ ಮೇಲೆ ಅನಿಸ್ತತಿ ಅವರಿಗೆ ಈ ದೇಶದೊಳಗೆ ಕಾನೂನು ಐತೇನು ಇಲ್ಲ ಅನ್ನೋದನ್ನು ಮರೆತು ಬಿಟ್ಟಾರ ಅನ್ನೋಷ್ಟು ಹೀನಾಯವಾಗಿ ಇಂಥ ಘಟನೆಗಳನ್ನು ಮಾಡ್ತಾ ಹೋಗ್ತಾ ಇದಾರೆ. ಅದಕ್ಕೋಸ್ಕರ ಇವತ್ತು ನಾ ಯಾಕೆ ನಿಮ್ಗೆ ನಮಸ್ಕಾರ ಆದಿದಂತ ಯಾಕೆ ಹೇಳಕತ್ತಿಲ್ಲಪ್ಪ ಅಂದ್ರೆ ಇಂಥ ವಿಚಾರಗಳನ್ನು ನಾವು ಯಾರು ಅದನ್ನೆಲ್ಲ ನಿಮ್ಗೆ ಅಷ್ಟು ಸ್ವಾಗತ ಮಾಡ್ಕೊಂಡು ಹೇಳುವಂಥ ಮನಸ್ಥಿತಿಯೂ ನನಗಿರಲಿಲ್ಲ. ಯಾಕಂದ್ರೆ ಆ ಒಂದು ಘಟನೆ ಕೇಳಿದ ತಕ್ಷಣ ನನಗೆ ಒಂಥರ ಆಶ್ಚರ್ಯ ಅನಿಸ್ಬಿಡ್ತು. ಯಪ್ಪ, ಇಂಥ ಜನಗಳು ಅದಾರಲ್ಲ ಅನ್ನುವಂಥ ಸ್ಥಿತಿ ಕೆಟ್ಟ ಒಂಥರ ಎಷ್ಟು ನನಗೆ ಅಸಹ್ಯ ಅನಿಸ್ತಂತಂದ್ರೆ ಒಂದು ಘಟನೆಯನ್ನು ಕೇಳಿ ನನಗೆ ಒಂಥರ ಕಣ್ಣಾಗ ನೀರು ಬಂದಂಗಾಯ್ತು. ಆ ಘಟನೆಯನ್ನು ಎಲ್ಲವನ್ನು ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿರ್ತದೆ, ಈ ಸೋಷಿಯಲ್ ಮೀಡಿಯಾದೊಳಗೆ ಹರಿದಾಡ್ತಿರುವಂಥದ್ದು ವಿಚಾರ ಏನಪ್ಪ ಅಂತಂದ್ರೆ ಈ ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ನಡೆದಿರುವಂಥದ್ದು ಏನೋ 13 ವರ್ಷದ ಒಂದು ಹೆಣ್ಣು ಮಗುವಿನ ಮೇಲೆ 30 ಜನ, ಒಬ್ರಲ್ಲ ಇಬ್ರಲ್ಲ 30 ಜನ ಆ ಒಂದು ಪುಟ್ಟ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿರುವಂಥ ಒಂದು ಘಟನೆ ರಾಜಸ್ಥಾನದೊಳಗೆ ನಡೆದಿರುವಂಥದ್ದು. ಈ ಘಟನೆ ಹೆಂಗೆ ನಡೀತೀವಿ ಅಂತ ಅನ್ನೋದನ್ನು ನೀವು ಎಲ್ಲರೂ ಕೇಳಿರ್ತೀರಿ. ಅದನ್ನು ಕೇಳದೇ ಇರುವಂಥವ್ರಿಗೆ ಇದನ್ನು ಸಂಕ್ಷಿಪ್ತವಾಗಿ ವಿವರಣೆಯಾಗಿ ಹೇಳ್ತಾ ಹೋಗ್ತೀನಿ. ಇಂಥದ್ದೆಲ್ಲ ವಿವರಣೆಯಾಗಿ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಮುಂದೊಂದು ದಿನ ಇಂಥ ನಮ್ಮ ಅಕ್ಕಪಕ್ಕದೊಳಗೆ ಇರ್ಬೋದು. ಯಾಕಂದ್ರೆ ನಮ್ಮ ಮನೆಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಇಂಥ ಘಟನೆಗಳು ಆಗ್ಬೋದು. ಯಾಕಂದ್ರೆ ಇಂಥ ಮನಸ್ಥಿತಿ, ಕೆಟ್ಟ ಮನಸ್ಥಿತಿ ಇರುವಂಥ ಯಾವ ಕ್ಷಣದಾಗ ಎಲ್ಲಿ ಇರ್ತಾರ ಅಂತದ್ದು ಹೇಳೋಕ್ಕಾಗಂಗಿಲ್ಲ. ಅಷ್ಟೊಂದು ಹೀನಾಯವಾಗಿ ಇಂಥ ಕೃತ್ಯಗಳನ್ನು ಮಾಡೋಕೆ ಇವತ್ತಿನ ಜನ ಇಂತಿಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಯೋಚನೆ ಮಾಡಿರಿ. ಇವತ್ತು ನಮ್ಮ ದೇಶದೊಳಗೆ ಇರ್ತಕ್ಕಂಥ ಕಾನೂನು ಯಾವ ರೀತಿ ಕೆಲಸ ಮಾಡಕತ್ತೈತಿ ಮತ್ತು ಈ ಕಾನೂನಲ್ಲಿ ಇರ್ತಕ್ಕಂಥ ಜನಗಳು, ಕಾನೂನು ವ್ಯವಸ್ಥೆಯೊಳಗಿರ್ತಕ್ಕಂಥ ಅಧಿಕಾರಿಗಳು ಇವತ್ತ ಆ ವ್ಯಕ್ತಿಗಳನ್ನೆಲ್ಲ ಅದೇ ರೇಪ್ ಮಾಡ್ದಂಥವ್ರನ್ನೆಲ್ಲ ಒಯ್ದು ಕೇಸ್ ಜೈಲೊಳಗೆ ಹಾಕಿ ಕೂಳು ಹಾಕ್ತಾರ. ಅಂಥವ್ರನ್ನೆಲ್ಲ ಇಂಥ ನಡು ರಸ್ತೆ ಒಳಗೆ ಬಿಡ್ಬೇಕು ಅಂಥವ್ರನ್ನೆಲ್ಲ. ಅಂದ್ರೆ ಜನಗಳ ಕೈ ಕೊಡ್ಬೇಕು ಅಂದ್ರೆ ಗೊತ್ತಾಗ್ತೈತಿ ಅಂಥವ್ರಿಗೆ ಈ ರೀತಿ ಇನ್ನೊಮ್ಮೆ ಮಾಡಲಾರ್ದಂಗೆ ಜನಗಳು ಮಾಡ್ತಾರೆ ಅನ್ನೋದನ್ನ ಅವ್ರಿಗೆ ಗೊತ್ತಾಗಬೇಕದು. ಈ ಘಟನೆ ನಡೆದಿರುವಂಥದ್ದು ರಾಜಸ್ಥಾನದ ಶ್ರೀ ಗಂಗಾನಗರನೊಳಗೆ. ಏನಪ್ಪ ಅಂತಂದ್ರೆ ಆ ಪುಟ್ಟ ಬಾಲಕಿ 13 ವರ್ಷದ ಹುಡುಗಿ, 13 ವರ್ಷ ಅಂತಂದ್ರೆ ನೀವೇ ಯೋಚನೆ ಮಾಡಿರಿ, ಹತ್ತತ್ರ 8ರಿಂದ 9ನೇ ಹೋಗ್ತಿರ್ಬೋದು ಅಂತ ಒಂದು ಹುಡುಗಿ ತನ್ನ ಗೆಳತಿ ಮನೆಗೆ ಹೋಗಿರ್ತಾಳ. ತನ್ನ ಗೆಳತಿ ಮನೆಗೆ ಹೋಗಿ ವಾಪಸ್ ಹೋಗುವಂಥ ಸಂದರ್ಭದೊಳಗೆ ಒಂದು ರಿಕ್ಷಾದೊಳಗೆ ಹತ್ತಿ ಹೋಗ್ತಾಳಂತ. ಆ ರಿಕ್ಷಾದೊಳಗೆ ಹತ್ತಿ ಹೋಗ್ತಿರುವಂಥ ಸಂದರ್ಭದೊಳಗೆ ಆ ರಿಕ್ಷಾದ ಮಾಲಕ ಏನು ಮಾಡ್ತಾನ, ಡ್ರೈವರ್ ಆದವನು, ಅವನು ತನ್ನ ಆ ಒಂದು ಮನೆ ಹುಡುಗಿಗೆ ದಾರಿಗೆ ಹೋಗೋದು ಬಿಟ್ಟು ತಾನು ಬೇರೆ ರೂಟಿಗೆ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಆಕೆಯನ್ನು ಹೋಟೆಲ್ ಮಾಲೀಕರಿಗೆ ಏನೋ ಮಾರಿಬಿಡ್ತಾನಂತ. ಆವಾಗ ಆ ಹೋಟೆಲ್ ಮಾಲೀಕ ಆಕೆಯನ್ನು ಇಟ್ಕೊಂಡು ಒಂದು ದಂಧೆಯನ್ನು ನಡ್ಸೋಕ್ಕೆ ಶುರು ಮಾಡ್ತಾನೆ. ದಂಧೆಯನ್ನು ನಡ್ಸೋಕ್ಕೆ ಶುರು ಮಾಡಿ ಅವರು ಈಗಿನ ಒಂದೇ ಆ ಪುಟ್ಟ ಬಾಲಕಿನ ಒಂದೇ ಹೋಟೆಲ್ನಲ್ಲಿ ಇಟ್ಟು ಮಾಡಿಲ್ಲ, ಮತ್ತು ಹೋಟೆಲ್ ಮಾಲಕನೇ ಮಾರಿರ್ತಾನಲ್ಲ, ಆ ಹೋಟೆಲ್ ಮಾಲಕ 3ರಿಂದ 4 ಹೋಟೆಲ್ಗಳನ್ನೇ ಅವೇನು ಪಾರ್ಸಲ್ ಮಾಡ್ತಾರಂತ ಆ ಪುಟ್ಟ ಬಾಲಕಿನ. ಆ ಒಂದು ವಿಡಿಯೋಗಳನ್ನು ನೋಡ್ತಾ ಇದ್ದೆ. ಆ ಪುಟ್ಟ ಬಾಲಕಿದು ಇರ್ತಕ್ಕಂಥ ಆ ಚೀರಾಟ ಗೋಳಾಟ ಇರ್ತಕ್ಕಂಥದ್ದನ್ನು ನಿಜಕ್ಕೂ ಒಂಥರ ಕಣ್ಣಾಗ ನೀರು ಬಂತ ನನಗೆ. ಯಾಕಂದ್ರೆ ಆ ಒಬ್ರಲ್ಲ ಇಬ್ರಲ್ಲ 30 ಜನ ವಿಚಾರ ಮಾಡಿರಿ, ಅವರಿಗೂ ತನ್ನ ಮಕ್ಕಳು ಅದಾರನ್ನ ಇಲ್ಲೋ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿದೆ. ಈ ರೀತಿ ಕೃತ್ಯ ಮಾಡ್ತಾರೆ ಇಂಥವ್ರಿಗೆಲ್ಲ ಹೆಂಗಾರ ಈ ರೀತಿ ಮಾಡೋಕೆ ಮನಸ್ಥಿತಿ ಆದ್ರೆ ಹೆಂಗೆ ಬರ್ತೈತಿ ಅಂತ. ಒಬ್ರಲ್ಲ ಇಬ್ರಲ್ಲ 30 ಜನ ಅಂತಂದ್ರೆ 13 ವರ್ಷದ ಬಾಲಕಿ, ಅದಕ್ಕೇನೋ ಅರಿಯದಿರುವಂಥ ಬಾಲಕಿ 30 ಜನ ಈ ರೀತಿ ಅತ್ಯಾಚಾರ ಮಾಡಿರುವಂಥ ಘಟನೆ ರಾಜಸ್ಥಾನದಲ್ಲಿ ನೋಡಿರುವಂಥದ್ದು. ಆ ಹೋಟೆಲ್ ಮಾಲೀಕ ಆದವನು 3ರಿಂದ 4 ಹೋಟೆಲ್ಗಳಿಗೆ ಪಾರ್ಸಲ್ ಮಾಡ್ತಾನೆ. ಅದತ್ರ ಒಂದೊಂದು ದಿನಕ್ಕೆ ಆ ಹುಡುಗಿಯನ್ನು 6ರಿಂದ 7 ಜನ ಒಂದೊಂದು ದಿವಸಕ್ಕೆ ಆ ಹುಡುಗಿಯನ್ನು ಬಳಸ್ಕೊಂಡ್ರ ಅಂತಂದ್ರೆ ವಿಚಾರ ಮಾಡಿರಿ. ಆ ಬಾಲಕಿಗೆ ಎಷ್ಟು ಹೀನಾಯವಾಗಿ ಇವರು ಆಕೆನ ಬಳಸ್ಕೊಂಡಾರ ಅನ್ನೋಂಥದ್ದು. ಇಂಥ ಒಂದು ಮನಸ್ಥಿತಿ ಇರುವಂಥವ್ರಿಗೆ ಈ ರೀತಿ ಕಾನೂನಿಗೆ ಒಪ್ಪಿಸಲೇಬಾರ್ದು. ಫಸ್ಟ್ ಆಫ್ ಆಲ್ ನನ್ನ ವೈಯಕ್ತಿಕ ವಿಚಾರ, ಇಂಥವ್ರನ್ನ ಒಪ್ಪಿಸ್ಲಿಕ್ಕೆ ಹೋಗಲೇಬಾರ್ದು. ಇಂಥವ್ರನ್ನೆಲ್ಲ ಜನರ ಕೈಯಾಗ ಕೊಡಬೇಕು. ಅಂದ್ರೆ ಅವಾಗ ಗೊತ್ತಾಗ್ತೈತಿ ಅವರು ಆ ರೀತಿ ಮಾಡೋವಂಥವ್ರಿಗೆ ಈ ಥರ ಒಂದು ಬುದ್ಧಿ ಕಲಿಸಂಗೆ ಆಗ್ತೈತಿ. ಯಾಕಂದ್ರೆ ಅವ್ರು ಜನರ ಕೈ ಕೊಟ್ರೆ ಅಂತಂದ್ರೆ ಅವಾಗ ಜನ ತೋರಿಸ್ತಾರೆ ಅವರಿಗೆ ಈ ರೀತಿ ಮಾಡಿದ್ರೆ ಈ ರೀತಿ ಜನ ಮಾಡ್ತಾರಪ್ಪ ಅನ್ನೋದಂಥದ್ದನ್ನು. ಯಾಕಂದ್ರೆ ಇಂಥ ಘಟನೆಗಳನ್ನು ನಾವು ಕೇಳಿ ಸಾಕಾಗೋಗ್ಬಿಟ್ಟೈತಿ. ಹೆಣ್ಣು ಮಕ್ಕಳಿಗೆ ಈ ದೇಶದೊಳಗೆ ರಕ್ಷಣೆ ಇಲ್ಲವೇನೋ ಅನ್ನುವಷ್ಟು ಸ್ಥಿತಿ ಒಳಗೆ ಬಂದ್ಬಿಟ್ಟೈತಿ.
ಅಂಥ ಒಂದು ಪ್ರತಿಯೊಂದು ಎಲ್ಲಿ ನೋಡ್ತೀವಿ ಅಲ್ಲಿ ಇದು ಬಿಟ್ಟರೆ ಇನ್ನೊಂದು ಏನಪ್ಪ ಅಂತಂದ್ರೆ ಇಂಥವು ಘಟನೆಗಳು ಜಾಸ್ತಿ ಎಲ್ಲ ಕೇಳ್ತೀವಿ ಬರೀ ಅವೇ. ಆ ಹುಡುಗಿನ ಅಲ್ಲಿ ಅತ್ಯಾಚಾರ ಮಾಡಿದ್ರು, ಇಲ್ಲಿ ಹುಡುಗಿನ ಇಲ್ಲಿ ಅತ್ಯಾಚಾರ ಮಾಡಿದ್ರು, ಇಂಥ ಘಟನೆಗಳು ಜಾಸ್ತಿ ಆಗತ್ತಾವ. ಇಲ್ಲ ಅವ್ನು ಕೊಲೆ ಮಾಡಿದ್ರು, ಇವನ್ ಕೊಲೆ ಮಾಡಿದ್ರು, ಇಂಥ ವಿಚಾರಗಳನ್ನ ಕೇಳಿ ಕೇಳಿ ಸಾಕಾಗಿ ಇಂಥ ಹೀನಾಯವಾಗಿ ಇಂಥ ಕೃತ್ಯಗಳನ್ನ ಎಸಗಿರುವಂಥ 30 ಜನರನ್ನ ಏನೈತಲ್ಲ ಯಾವತ್ತೂ ಬಿಡಲೇಬಾರ್ದು ಮತ್ತು ಅವ್ರನ್ನ ಜನರ ಕೈಗೆ ಒಪ್ಪಿಸ್ಲೇಬೇಕು. ಇದು ಉಗ್ರವಾದಂಥ ಹೋರಾಟ ಆ ಒಂದು ರಾಜಸ್ಥಾನದವ್ರು ನಡೆಯೋಕೈತಿ. ಯಾಕಂದ್ರೆ ಅಂಥವ್ರನ್ನ ಬಿಡಬಾರ್ದು. ಈಗಾಗಲೇ ಆ ಒಂದು ಏನು ಹೋಟೆಲನ್ನು 3 ರಿಂದ 4 ಹೋಟೆಲ್ಗಳಿದ್ವಲ್ಲ, ಆ ಹೋಟೆಲ್ಗಳನ್ನ ಎಲ್ಲವನ್ನು ಆ ರಾಜಸ್ಥಾನದಲ್ಲಿ ಎಲ್ಲವನ್ನು ಕೆಡಿರುವಂಥದ್ದು ಆಲ್ರೆಡಿ ಕೆಡಿಬಿಟ್ಟಾರ. ಅದು ಅಲ್ಲದೆ ಅದರ ಏನೋ ಆ ಒಂದು ಬಾಲಕಿನ ಬಳಸ್ಕೊಂಡಿರುವಂಥ 13 ರಿಂದ 14 ಜನರನ್ನ ಈಗಾಗಲೇ ಸೆರೆ ಹಿಡಿದಾರ ಅನ್ನುವಂಥ ಒಂದು ವಿಚಾರ ಗೊತ್ತಾಗೈತಿ. ಅದಾದಮೇಲೆ ಆ 30 ಜನರು ಸಿಗಲೇಬೇಕು. ಅದ್ರ ಜೊತೆಗೆ ಇದರಲ್ಲಿ ಮೇನ್ ಕಾರಣೀಭೂತ ಯಾರಪ್ಪ ಅಂತಂದ್ರೆ ಇಷ್ಟೆಲ್ಲ ನಡೆಯೋದಕ್ಕೆ ಮೇನ್ ಕಾರಣೀಭೂತ ಆಟೋ ಡ್ರೈವರ್. ಅವ್ನು ಬಿಡಬಾರ್ದು. ಯಾಕಂದ್ರೆ ಅವ ಹೋಗಿ ಆ ಒಂದು ಹೋಟೆಲ್ ಮಾಲಕನಿಗೆ ಕೊಡಲಿಲ್ಲ ಅಂತಂದಿದ್ರೆ ಇವತ್ತು ಇಷ್ಟೆಲ್ಲ ಘಟನೆ ನಡೀತಿದ್ದಿಲ್ಲ. ಆ ಪುಟ್ಟ ಬಾಲಕಿ ಈ ಸ್ಥಿತಿ ಒಳಗೆ ಇರ್ತಿದ್ದಿಲ್ಲ. ಯಾಕಂದ್ರೆ ಅಂಥ ಒಂದು ಸಾವು ಬದುಕಿನ ಮಧ್ಯೆ ಹೋರಾಡ್ತಿರುವಂಥ ಈಗ ಸಂದರ್ಭ ಆ ಒಂದು ಬಾಲಕಿ ಸ್ಥಿತಿ ಹೆಂಗೈತೆ ಅಂತಂದ್ರೆ ಒಂದೊಂದು ದಿನಕ್ಕೆ 6-7 ಜನ ಅಂತಂದ್ರೆ ಬಳಸ್ಕೊಂಡ್ರ ಅಂತಂದ್ರೆ ವಿಚಾರ ಮಾಡ್ರಿ. ಹಾಗಾಗಿ ಎಷ್ಟು ನೋವು ಕೊಟ್ಟಿರಬಾರ್ದು ಅಂತ. ಎಂತೆಂಥ ಮನಸ್ಥಿತಿಗಳಿದಾವಲ್ಲಪ್ಪ. ಇಂಥ ಕಚಡ ನನ್ನ ಮಕ್ಕಳು ಇವತ್ತು ಈ ದೇಶದೊಳಗೆ ಅದಾರಲ್ಲ ಅನ್ನೋದು ನನಗೆ ಒಂಥರ ಬೇಸರ. ಹೆಂಗಾಗ್ಬಿಟ್ಟಿದೆ ಈ ಪ್ರತಿಯೊಬ್ಬರು ಮನಸ್ಸಿನಗೂ ಕಾಮ ಅನ್ನೋದು ತುಂಬಿ ತೊಳ್ಕಡೆ ಹಾಕಿಬಿಡತ್ತೆ. ಒಂದು ಸಣ್ಣ ಪುಟ್ಟ ಬಾಲಕಿಂದ ಹಿಡ್ಕೊಂಡು ಮುದುಕಿಯರು ಅಜ್ಜಿ ಅಂದ್ರೂ ಸರಿಯಾಗಿ ಬಿಡವಲ್ರು. ಅಂತಂಥ ಕೃತ್ಯಗಳನ್ನು ಮಾಡುವಂಥ ಕಚಡ ನನ್ನ ಮಕ್ಕಳಿಗೆ ಬಿಡಬಾರ್ದು. ಒಂದು ಅವರಿಗೆ ಜನರ ಕೈ ಕೊಟ್ಬಿಟ್ರೆ ಅವ್ರನ್ನ ಅವ್ರಿಗೆ ಪಾಠ ಕಳಿಸ್ತಾರೆ. ಇಲ್ಲ ಅಂತಂದ್ರೆ ಇಂಥ ಘಟನೆಗಳು ಮೇಲಿನ ಮೇಲೆ ಆಗ್ತಾ ಹೋಗ್ತಾವೆ. ಆದಷ್ಟು ಆ ಒಂದು ರಾಜಸ್ಥಾನದವರು ಆದಷ್ಟು ಅವ್ರನ್ನೆಲ್ಲರನ್ನು ಜನರ ಕೈಗೆ ಒಪ್ಪಿಸಿದ್ರೆ ಒಂದು ಅವ್ರಿಗೊಂದು ಬಿಸಿ ಮುಟ್ಟುತ್ತಾ ಈ ರೀತಿ ಮಾಡುವಂಥವ್ರಿಗೆ ಒಂದು ಒಳ್ಳೆ ಪಾಠ ಆಗುತ್ತೆ ಅನ್ನೋದು ನನ್ನ ಒಂದು ಅದೇ ಅನಿಸಿಕೆ. ಅದಕ್ಕೋಸ್ಕರ ನೀವ್ಯಾರಾದರೂ ಒಂದು ವಿಡಿಯೋನ ಆದಷ್ಟು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಇರುವಂಥ ಪ್ರತಿಯೊಬ್ಬರು ಮನೆಯವರಿಗೂ ಈ ವಿಚಾರವನ್ನು ತಲುಪಿಸ್ರಿ. ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಇದಕ್ಕೆ ನೀವು ಲೈಕ್ ಮಾಡ್ಲಿಕ್ಕೆ ಹೋಗಲೇಬೇಡ್ರಿ ಆಯಿತಾ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅನ್ನೋದು ಪರವಾಗಿಲ್ಲ, ಲೈಕ್ ಮಾಡಲಿಲ್ಲ ಅನ್ನೋದು ಪರವಾಗಿಲ್ಲ, ಈ ವಿಡಿಯೋನ ಶೇರ್ ಮಾಡಿರಿ. ಯಾಕಂತಂದ್ರೆ ಇಂಥ ಘಟನೆಗಳು ಆಗ್ತಾವೆ ಅನ್ನೋದಕ್ಕೋಸ್ಕರ ನಮ್ಮ ಸುತ್ತಮುತ್ತ ಒಳಗೆ ನಾವು ಮೊದಲ ಏನೋ ಸೇಫ್ಟಿ ಇಡಬೇಕು. ನಾವು ಸುತ್ತಮುತ್ತ ಇರುವಂಥವ್ರು ನಾವು ಎಷ್ಟೇ ಸೇಫ್ಟಿ ಇದ್ದರೂ ಆ ನನ್ನ ಮಕ್ಕಳಿಗೆ ಯಾವ ರೀತಿ ಇಂಥ ವಿಚಾರನ ಮಾಡ್ತಾರೆ ಅನ್ನೋದನ್ನು ಹೇಳೋಕ್ಕಾಗೋದಿಲ್ಲ. ಆದರೂ ನಮ್ಮ ಹೆಣ್ಮಕ್ಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಪ್ರತಿಯೊಬ್ಬರು ನಿಮ್ಮ ಹೆಣ್ಮಕ್ಳನ್ನ ಆದಷ್ಟು ಈಗಿನ ಹೆಂಗಾಗ್ಬಿಡ್ತದೆ ಅಂದ್ರೆ ಪ್ರತಿಯೊಂದು ಹೆಣ್ಮಕ್ಳ ಕೈಯಾಗೂ ಈಗ ಕೊಟ್ಟು ಕಳಿಸ್ಬೇಕು ಅನ್ನೋ ಸ್ಥಿತಿ ಒಳಗೆ ಬಂದ್ಬಿಡ್ತೈತೆ. ಯಾಕಂದ್ರೆ ಇವತ್ತಿನ ಇಂಥ ಒಂದು ಕೆಟ್ಟ ಮನಸ್ಥಿತಿಗಳಿರುವಂಥವ್ರು ಭಾಳ ಜನ ಆಗೋಗ್ಬಿಟ್ಟಾರ. ನಾವೆಲ್ಲ ಇಂಥ ವಿಚಾರನ ಕೇಳಿದಾಗ ಒಂದೊಂಥರ ಕಣ್ಣಾಗ ನೀರು ಬಂದ್ಬಿಡ್ತು ನನಗೆ. ಆ ಒಂದು ವಿಚಾರನ ಕೇಳಿದಾಗ ಎಂಥ ಮನಸ್ಥಿತಿಗಳದಾವಲ್ಲಪ್ಪ. ಪಾಪ 13 ವರ್ಷದ ಹುಡುಗಿ, ಏನೂ ಅರಿಯದ ಈಗ ಜಗತ್ತಿನ ಬಗ್ಗೆ ತಿಳ್ಕೊಳ್ಳುವಂಥ ಪುಟ್ಟ ಹುಡುಗಿ, ಆಕೆ ಮೇಲೆ ಈ ಥರ ಈ ರೀತಿ ಹೀನಾಯೋಗಿ ಇಂಥ ಕೃತ್ಯಗಳನ್ನ ಮಾಡ್ತಾರಲ್ಲ, ಹೆಂಗಾರ ಮನಸ್ಸು ಬರ್ತೈತಿ ಅಂತ. ಆದಷ್ಟು ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.